ನಾವು ಒಂದು ಡಿ ಕೆ ಶಿವಕುಮಾರ್ ಅವರ ವರ್ಕಿಂಗ್ ಸ್ಟೈಲನ್ನು ಗಮನಿಸಿದ್ರೆ ಅವ್ರಿಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬಹಳ ಇಷ್ಟ ಮತ್ತು ಉಳಿದವರು ಅಷ್ಟೇನು ಇಷ್ಟಪಡದೇ ಇರುವ ಪ್ರಾಜೆಕ್ಟ್ಗಳನ್ನು ನಾನು ಮುಂದೆ ನುಗ್ಗಿ ಮಾಡಿಬಿಡ್ತೀನಿ ಅಂತಾರೆ ಅವರು. ಈಗ ಬೆಂಗಳೂರಿನ ಟನಲ್ ರೋಡ್ ಆಗಿರ್ಬೋದು, ಬಿಡದಿಯ ಟೌನ್ಶಿಪ್ ಆಗಿರ್ಬೋದು. ಮಂಗಳೂರಿನ ವಿಷಯದಲ್ಲಿ ಒಂದು ಸಲ ಮಾತಾಡಿದವರು, ಮಂಗಳೂರು ಅದು ಹೆಂಗೆ ಆಗ್ಬಿಟ್ಟಿದೆ ಅಂದರೆ 8 ಗಂಟೆಗೆ ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ ರೀ, ಇಲ್ಲೆಲ್ಲ ಟೂರಿಸಮ್ ಡೆವಲಪ್ ಮಾಡೋದಕ್ಕೆ ಎಷ್ಟು ಅವಕಾಶ ಇದೆ ಅಂತಂದರು. ಇವೆಲ್ಲವೂ ಕಾಂಗ್ರೆಸ್ಸಿನ ಟ್ರೆಡಿಷ್ನಲ್ ಪೊಲಿಟಿಕ್ಸ್ ಸ್ಟೈಲಿಗೆ ವಿರುದ್ಧವಾದಂಥ ಯೋಜನೆಗಳು, ವಿರುದ್ಧವಾದಂಥ ಆಲೋಚನೆಗಳು ಸರ್. ಅಲ್ಲ, ಕಾಂಗ್ರೆಸ್ಸಿನ ಟ್ರೆಡಿಷ್ನಲ್ ಇದಕ್ಕೆ ವಿರುದ್ಧವಾದಂಥದ್ದಲ್ಲ. ಕಾಂಗ್ರೆಸ್ ಮೊದಲಿಂದನೂ ಕೂಡ ಕೈಗಾರಿಕೆಗಿರ್ಬೋದು, ಅಭಿವೃದ್ಧಿಗಿರ್ಬೋದು ಬಹಳಷ್ಟು ಚಿಂತನೆಗಳನ್ನು ಮಾಡಿದೆ. ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥದ್ದು ಒಂದು ಪ್ರಮುಖ ಭಾಗ. ಈಗ ನಾವು ಸೋಷಿಯಲ್ ಜಸ್ಟಿಸನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಯಾರು ಪೂರೆಸ್ಟ್ ಆಫ್ ದಿ ಪೂರ್ ಪೀಪಲ್ ಇದ್ದಾರೆ ಅವರನ್ನು ಮೇಲೆತ್ತಂಥ ಕೆಲಸನೂ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಇವತ್ತು ಬಹಳಷ್ಟು ನಿರೀಕ್ಷೆಗಳಿರೋದ್ರಿಂದ ಹೊಸ ಹೊಸ ಯೋಜನೆಗಳನ್ನು ನಾವು ಮಾಡಬೇಕಾಗ್ತಾ ಇದೆ. ಅರ್ಬನೈಸೇಷನ್ನು ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಶಿವಕುಮಾರ್ ಅವರು ಒಂದಷ್ಟು ಹೊಸ ಯೋಜನೆಗಳನ್ನು ಮಾಡ್ತಕ್ಕಂಥ ಚಿಂತನೆಯಲ್ಲಿದ್ದಾರೆ. ಈಗ ಸಿದ್ದರಾಮಯ್ಯನವರು ರಾಜ್ಯವನ್ನು ಮೇಲೆತ್ತಬೇಕು ಅಂದವರೇ ಡಿ ಕೆ ಶಿವಕುಮಾರ್ ಅವರು ಮೇಲೆತ್ತಬೇಕು ಅಂದ್ಕೊಂಡಿದ್ದವರು. ಬಟ್ ಹೆಂಗೆ ಅನ್ನೋ ವಿಷಯದಲ್ಲಿ ಇಬ್ಬರಿಗೂ ಅಲಾಟ್ ಆಫ್ ಡಿಫ್ರೆನ್ಸ್ ಅಂತ ನಾನು ಹೇಳ್ತಾ ಇರೋದು. ಶಿವಕುಮಾರ್ ಸಿದ್ದರಾಮಯ್ಯನವರು ಯಾವಾಗಲೂ ಏನು ಹೇಳೋದು, ನಾವು ಇಷ್ಟು ಲಕ್ಷ ಹಣವನ್ನು ಒಟ್ಟಾರೆಯಾಗಿ ಅಕೌಂಟ್ಗೆ ಹಾಕಿದ್ದೀವಿ, ನೇರವಾಗಿ ಗೃಹಲಕ್ಷ್ಮಿ ಗೃಹಜ್ಯೋತಿ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಯಾರು ಅನರ್ಹರು ತಗೋತಾ ಇದ್ರು ಎಲ್ಲರದ್ದು ಕಟ್ ಮಾಡ್ತೀವಿ ನಾವು ಅಂತ. ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಅಲ್ಲ, ಅದು ಸಿದ್ದರಾಮಯ್ಯನವರು ಸೇರಿದಂತೆ ಅವರ ಸಚಿವ ಸಂಪುಟದಲ್ಲೇ ಅದು ತೀರ್ಮಾನ ಆಗಿತ್ತು ಯಾರು ಅನರ್ಹರಿದ್ದಾರೆ. ಯಾಕೆ ಅಂತ ಅಂದರೆ, ಒಂದು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ, ಡೇಟಾ ಕಲೆಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಆಲ್ರೆಡಿ ಮೃತಪಟ್ಟಿರ್ತಕ್ಕಂಥವರ ಕೂಡ ಸುಮಾರು 500 ಕೋಟಿಯಷ್ಟು ಹಣವನ್ನು ಪಡೆದಿದ್ದಾರೆ, ಮೃತಪಟ್ಟವರ ಹೆಸರಿನಲ್ಲಿ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೀವು ಒಪ್ಪೋದಿಲ್ಲ ಅಂತ ನಾನು ಅನ್ಕೋತೀನಿ. ಡೆಫಿನೆಟ್ಲಿ ಒಪ್ಪೋದಿಲ್ಲ. ಸೊ ಅದನ್ನು ಸರಿಪಡಿಸ್ಬೇಕಾದ್ರೆ ಒಂದು ಮಾನದಂಡಗಳನ್ನು ನಿಗದಿ ಮಾಡಬೇಕಾಗುತ್ತೆ. ಮಾನದಂಡಗಳನ್ನ ನಿಗದಿ ಮಾಡಬೇಕು ಅಂತ ಅಂದರೆ ಪರಿಶೀಲನೆ ಆಗಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಪರಿಷ್ಕೃತ ಮಾಡಿ ಯಾರಿಗೂ ನಿಲ್ಲಿಸ್ತೀವಿ ಅಂತ ಏನಿಲ್ಲ, ಎಲ್ರಿಗೂ ಕೂಡ 100% ಡಿ ಕೆ ಶಿವಕುಮಾರ್ ಅವರ ಘೋಷಣೆ ಎಲ್ರಿಗೂ ಕೂಡ ಗ್ಯಾರಂಟಿ ಕೊಡ್ತೀವಿ ಅಂತ, 5 ಗ್ಯಾರಂಟಿಗಳನ್ನು ಕೊಡ್ತೀವಿ. ಅದನ್ನು ನಿಲ್ಲಿಸುವಂಥ ಪ್ರಶ್ನೆ ಕಾಂಗ್ರೆಸ್ ಪಕ್ಷದ ಮುಂದೆ ಇಲ್ಲ, ಅದು ಮುಖ್ಯಮಂತ್ರಿಗಳ ಮುಂದೆನೂ ಇಲ್ಲ, ಕಾಂಗ್ರೆಸ್ ಪಕ್ಷದ ಮುಂದೆನೂ ಇಲ್ಲ. ಆದರೆ ಅರ್ಹರಿಗೆ 100% ತಲುಪಿಸುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಅದನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ.